ಸ್ನೇಹಿತರೆ. ಸೊ ಈ ಪೆನಲ್ನ ಒಳಗೆ ದೊಡ್ಡ ಹಾರ್ನನ್ನು ಹೇಗೆ ಹಾಕೋದಂತೇಳಿ ನೋಡುವ. ಸೊ 10 ಸ್ಕ್ರೂ ಟೋಟಲ್ ಆಗಿ 10 ಸ್ಕ್ರೂ ಉಂಟು ಈ ಪೆನಲನ್ನು ಕಂಪ್ಲೀಟ್ ತೆಗಿಲಿಕ್ಕೆ. 10 ಸ್ಕ್ರೂ ತೆಗೆದ ಮೇಲೆ ಈ ಕಂಪ್ಲೀಟ್ಲಿ 3 ಪೆನಲ್ಸ್ ಕೂಡ ಓಪನ್ ಆಗ್ತದೆ. ಸೊ ವೆರಿ ಈಸಿ ಉಂಟು. ನಾವು ಮೊದಲಿಗೆ ಅದನ್ನು ತೆಗೆಯುವ ಪ್ರೊಸೆಸನ್ನು ನೋಡುವ. ಸ್ಟಾರ್ ಸ್ಕ್ರೂ ಡ್ರೈವರ್ ಬೇಕು ನಮಗೆ. ಥರ್ಡ್ ಸ್ಕ್ರೂ. ಸೊ ನಿಮಗೆ ರೈಟ್ ಸೈಡ್ದು ಹೆಡ್ಲೈಟ್ ಪ್ಯಾನಲ್ ಓಪನ್ ಆಗ್ತದೆ ನೋಡಿ. ಹೆಡ್ಲೈಟ್ ಕವರ್ ಓಪನ್ ಆಯಿತು. ಸೊ ವೆರಿ ಈಸಿಯಲ್ಲಿ ತೆಗೆದೆವು. ಸೊ ಈಗ ಮಿಡ್ಲಿದು ಕೂಡ ಪ್ಯಾನಲ್ ತೆಗೀಲಿಕ್ಕೆ ಮೊದಲಿಗೆ ಅಪ್ ಸೈಡ್ 2 ಸ್ಕ್ರೂ ಉಂಟು. ಸೊ ಅದೇ ರೀತಿ ಪ್ರೊಸೆಸರ್ ಲೆಫ್ಟ್ ಸೈಡ್ ಕೂಡ ಟೋಟಲ್ 10 ಸ್ಕ್ರೂ ಉಂಟು ಟೋಟಲ್. ಸೊ 1 by 1 ತೆಗೀರಿ ವಿತ್ ಸ್ಟಾರ್ ಸ್ಕ್ರೂ ಡ್ರೈವರ್. ಸೊ ಸೇಮ್ ಟೈಪು ಹೆಡ್ಲೈಟ್ ಕವರ್ ತೆಗಿಲಿಕ್ಕೆ, ಟೋಟಲ್ ಹೆಡ್ಲೈಟ್ ಕವರ್ ತೆಗಿಲಿಕ್ಕೆ 3 ಸ್ಕ್ರೂ ಉಂಟು. ಆಯಿತು. ಲೆಫ್ಟ್ ಸೈಡ್ ಕೂಡ ಕವರ್ ತೆಗೆದೆವು, ರೈಟ್ ಸೈಡ್ ತೆಗೆದೆವು. ಈಗ ಮಿಡ್ಲ್ ಕವರ್ ಕೂಡ ಟೋಟಲ್ ಇದಕ್ಕೆ ಬಂದು 4 ಸ್ಕ್ರೂ ಉಂಟು. ಸೊ ಈಗ ತೆಗೆದಾಯಿತು ನೋಡಿ. ಇದು ಮಿಡ್ಲ್ ಕವರ್. ಸೊ ಇದು ಒರಿಜಿನಲ್ ಹಾರ್ನು, ವೆರಿ ಸ್ಮಾಲ್ ಹಾರ್ನು. ಬಜಾಜ್ ಆಟೋ ರಿಕ್ಷಾಗೆ ತುಂಬ ಸ್ಮಾಲ್ ಕೊಡ್ತಾರೆ. ಸೊ ಕ್ಲಿಪ್ಪನ್ನು ತೆಗೆಯುವ ಹಾರ್ನ್ ಇದು. ಸೊ ವೆರಿ ಈಸಿ. ಸೊ 13 ನಂಬರ್ ನೆಟ್ ಸ್ಪಾನರ್ ಹೆಲ್ಪಿನಿಂದ ತೆಗೆಯುವ. ಸೊ ಈ ಹಾರ್ನಿದು ಕ್ಲ್ಯಾಂಪು ವೆರಿ ಇಂಪಾರ್ಟೆಂಟ್ ನಮಗೆ ಈ ರೀತಿ ಕ್ಲ್ಯಾಂಪೇ ಬೇಕು ನೋಡಿ. ಈ ಕ್ಲ್ಯಾಂಪ್ ವೆರಿ ಇಂಪಾರ್ಟೆಂಟ್ ನಮಗೆ. ಸೊ ಈ ದೊಡ್ಡ ಹಾರ್ನ್ ಕುತ್ಕೊಳಿಸೋದಾದರೆ ನಮಗೆ ಆ ಕ್ಲ್ಯಾಂಪ್ ವೆರಿ ಇಂಪಾರ್ಟೆಂಟ್. ಸೊ ಈ ನೆಟ್ಟನ್ನು ತೆಗೆಯುವ. ಸೊ ದಿಸ್ ಇಸ್ ಒರಿಜಿನಲ್ ಹಾರ್ನ್. ಈ ರೀತಿಯಲ್ಲಿ ಕ್ಲ್ಯಾಂಪ್ ಹಾಕಲೇಬೇಕಾಗ್ತದೆ. ಸೊ ಕ್ಲ್ಯಾಂಪ್ ನಮಗೆ ಇದು ಇಂಪಾರ್ಟೆಂಟ್. ವಿ ಕಾಂಟ್ ಯೂಸ್ ಡಿಫ್ರೆಂಟ್ ಕ್ಲ್ಯಾಂಪ್. ಸೊ ಈಗ ಹಾರ್ನ್ ಇದು ನಾವು ಇದು ದೊಡ್ಡ ಲೌಡ್ ಹಾರ್ನು. ಇದರದ್ದು 13 ನಂಬರು ಬ್ಯಾಕ್ ಸೈಡ್ ನೆಟ್ಟನ್ನು ತೆಗೆಯುವ. ನಮಗೆ ಕ್ಲ್ಯಾಂಪ್ ಅದು ಫಿಟ್ ಮಾಡಬೇಕಾಗ್ತದಲ್ಲ. ಎಲೆಕ್ಟ್ರಿಕಲ್ ಶಾಪಲ್ಲಿ ಹಾರ್ನ್ ಸಿಗ್ತದೆ. ಸೊ ಇದು ಒರಿಜಿನಲು. ಸೊ ಇದಕ್ಕೆ ಬ್ಯಾಕ್ ಬಂದು 8 ನಂಬರ್ ನೆಟ್. ಸೊ ಇದನ್ನು ತೆಗೆಯುವ. ನಮಗೆ ಈ ಕ್ಲ್ಯಾಂಪಿಗೆ ದೊಡ್ಡ ಹಾರ್ನ್ ಕುತ್ಕೊಳಿಸಬೇಕಾಗ್ತದೆ. ಸೊ ದಿಸ್ ಇಸ್ ಒರಿಜಿನಲ್ ಹಾರ್ನ್. ಸೊ ಈ ಕ್ಲ್ಯಾಂಪಿಗೆ ಬರೋ 2 ಸಣ್ಣ ಲಾಕನ್ನು ತೆಗಿಬೇಕಾಗ್ತದೆ. ಇಲ್ಲಾದರೆ ಈ ದೊಡ್ಡ ಹಾರ್ನ್ ಕುತ್ಕೊಳಿಸ್ಲಿಕ್ಕೆ ಆಗೋದಿಲ್ಲ. ಸೊ ಆ ರಬ್ಬರ್ ತೆಗಿಬೇಡಿ, ರಬ್ಬರ್ ಇಂಪಾರ್ಟೆಂಟ್. ಖಾಲಿ ತೆಗೀರಿ. ಆ 2 ಲಾಕ್ ಉಂಟು ಸಣ್ಣದು ನೋಡಿ. ಸೊ ಸ್ಕ್ರೂ ಡ್ರೈವರಿಂದ ಪ್ರೆಸ್ ಮಾಡಿ ಆ ಲಾಕನ್ನು ತೆಗೀರಿ. ಸೊ ಈಗ ಈ ದೊಡ್ಡ ಹಾರ್ನನ್ನು ಕುತ್ಕೊಳಿಸ್ಬೋದು. ಕುತ್ಕೊಳಿಸುವ ಮೊದಲೊಮ್ಮೆ ಕ್ಲ್ಯಾಂಪ್ ಚೆಕ್ ಮಾಡಿ ಕರೆಕ್ಟ್ ಸೈಡ್ ಅಂತ ಹೇಳಿ. ಸೊ ಈಗ ಈ ದೊಡ್ಡ ಹಾರ್ನನ್ನು ಕುತ್ಕೊಳಿಸಿ ಎಲೆಕ್ಟ್ರಿಕಲ್ ಶಾಪಲ್ಲಿ ನಿಮಗೆ ಈ ಹಾರ್ನನ್ನು ಬೈ ಮಾಡ್ಬೋದು. ಒಳ್ಳೆ ಸೌಂಡ್ ಉಂಟು. ಸೊ ಕ್ಲ್ಯಾಂಪ್ ಕುತ್ಕೊಳ್ಳೋ ಕ್ಲಿಪ್ ಕುತ್ಕೊಳ್ಳೋ ಸೈಡ್ ಒಮ್ಮೆ ಚೆಕ್ ಮಾಡಿ. ಹಾರ್ನ್ ಇದು ವಯರ್. ಸೊ 13 ನಂಬರ್ ನೆಟ್ ಹಾಕಿ ಟೈಟ್ ಮಾಡಿ. ಯಾಕಂದರೆ ಆ ರಬ್ಬರ್ ಇದ್ದರೆ ವೈಬ್ರೇಷನ್ ಬರೋದಿಲ್ಲ. ಹಾರ್ನ್ ಕ್ಲೀನ್ ಸೌಂಡ್ ಕೊಡ್ತದೆ. ಕಂಪ್ಲೀಟ್ಲಿ ಟೈಟ್ ಮಾಡಿ. ಚೆಕ್ ಮಾಡಿ ಟೈಟ್ ಆಗಿದೆಯಾ ಇಲ್ವಾ ಅಂತೆಲ್ಲ ಹೇಳಿ.
ಇಲ್ಲಾಂದರೆ ವೈಬ್ರೇಷನ್ ಬರ್ತದೆ. ಸೊ ಸೇಮ್ ಪ್ರೊಸೀಜರ್ ಫಿಟ್ ಮಾಡಲಿಕ್ಕೆ ಕೂಡ ನೋಡಿ, ವೆರಿ ಈಸಿ. ಆ್ಯಂಡ್ 13 ನಂಬರ್ ನೆಟ್ ಹಾಕಿ ಕರೆಕ್ಟಾಗಿ ಟೈಟ್ ಮಾಡಿ, ಅದು ಕೂಡ ಲೂಸ್ ಆಗಬಾರ್ದು. ಕಂಪ್ಲೀಟಾಗಿ ಟೈಟ್ ಮಾಡಿ, ಸಿ ವೆರಿ ಪರ್ಫೆಕ್ಟಾಗಿ ಕೂತ್ಕೊಂಡಿದ್ದು. ಕವರ್ ಟಚ್ ಆಗ್ತದೆ ಅಂತ ಹೇಳಿ ನೋಡಬೇಕು. ಸೊ ಚೆಕ್ ಕವರ್, ದಟ್ ವಾರ್ನ್ ವಿಲ್ ಟಚ್, ಸೌಂಡ್ ವೈಬ್ರೇಷನ್ ಬರ್ತದೆ. ಸೊ ಕರೆಕ್ಟ್ ಉಂಟು, ಪರ್ಫೆಕ್ಟ್ ಉಂಟು. ಸೊ ಅಡ್ಜಸ್ಟ್ ಎಲ್ಲ ಮಾಡಿ, ನಿಮಗೆ ಬೇಕಾದ ಹಾಗೆ ಸ್ವಲ್ಪ ಅಡ್ಜಸ್ಟ್ ಎಲ್ಲ ಮಾಡಿ ಪರ್ಫೆಕ್ಟ್ ಆಗ್ತದೆ. ಸೊ ನಿಮಗೆ ಕುತ್ಕೊಳಿಸ್ಬೋದು, ವೆರಿ ಈಸಿ ಉಂಟು. ಸೊ ಹಾರ್ನ್ ಕ್ಲಿಪ್ ಹಾಕುವ. ಸೊ ಹಾರ್ನ್ ಇದು ಕ್ಲಿಪ್ ಹಾಕಿದ ಮೇಲೆ ನಾವು ಫಿಟ್ ಮಾಡುವ. ಸೊ ಹಾರ್ನನ್ನು ಚೆಕ್ ಮಾಡುವ. ಸೊ ಎಲ್ಲ ಪರ್ಫೆಕ್ಟ್ ಉಂಟು. ಸೊ ಈಗ ನಾವು ಪೆನಲನ್ನೆಲ್ಲ ಇಲ್ಲಿ ಹಾಕಿ ಫಿಕ್ಸ್ ಮಾಡುವ. ಈಗೇನು ಅದೇ ಪ್ರೊಸೆಸ್, ಸೇಮ್ ಟೈಪ್. ಟೋಟಲ್ 10 ಸ್ಕ್ರೂ ಉಂಟು. ಸ್ಟೆಪ್ ಬೈ ಸ್ಟೆಪ್ ಪೆನಲಿಗೆ ಫಸ್ಟ್ 4 ಸ್ಕ್ರೂ ಹಾಕಿ, ಅಪ್ ಸೈಡ್ ಟು ಡೌನ್ ಸೈಡ್ ಟು. ಡೋಂಟ್ ಪುಟ್ ಮಿಡ್ಲ್ ಫಸ್ಟ್. ಅಪ್ ಸೈಡಲ್ಲಿ 2 ಸೈಡ್ ಆಲ್ಸೋ ಫಸ್ಟ್ ಸ್ಕ್ರೂ ಹಾಕಬೇಕು ನಾವು. ಈಸಿ ಉಂಟು, ಏನು ಡಿಫಿಕಲ್ಟ್ ಇಲ್ಲ ಇದರಲ್ಲಿ ಕೆಲಸ ಎಲ್ಲ. ವೆರಿ ಪೇಷನ್ಸಲ್ಲಿ ಕೆಲಸ ಮಾಡಿದರೆ ಆಯಿತು, ಏನು ಟೆನ್ಷನ್ ಮಾಡಿದ್ರೆ ಕರೆಕ್ಟಾಗಿ ಈ ಕೆಲಸವನ್ನು ಮಾಡಿ ಮುಗಿಸಿ. ಸೊ ಡೌನ್ ಸೈಡ್ ಕೂಡ 2 ಸ್ಕ್ರೂ ಹಾಕಿ, ಅಪ್ ಸೈಡ್ 2, ಡೌನ್ ಸೈಡ್ 2, ಟೋಟಲ್ 4 ಸ್ಕ್ರೂ ಇಲ್ಲಿ ಆಯಿತು. ಸೊ ಈಗ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ ಅದಕ್ಕೆ ಕೆಳಗೆ ಸ್ಕ್ರೂ ಹಾಕಿ ಆಗಿದೆ. ಇಲ್ಲಿ ಈಗ ಹಾಕ್ಲಿಕ್ಕಲ್ಲ, ಪೆನಲ್ ಕುತ್ಕೊಳಿಸುವಾಗ ಹಾಕ್ಲಿಕ್ಕೆ. ಅಲ್ಲಿ 2 ಟೋಟಲ್ 3 ಸ್ಕ್ರೂ, ದ್ಯಾಟ್ ಸೈಡ್ 3 ಸ್ಕ್ರೂ, 6 ಸ್ಕ್ರೂ. ಕ್ಲಿಪ್ಪನ್ನು ಕರೆಕ್ಟ್ ಕುತ್ಕೊಳಿಸಿ. ಅಪ್ ಸೈಡ್ ಸ್ಕ್ರೂ ಇಲ್ಲ ಹಾಕಲಿಕ್ಕೆ, ಓನ್ಲಿ ಡೌನ್ ಸೈಡ್ ಸ್ಕ್ರೂ. ನೋಡಿ ಈ ರೀತಿಯಲ್ಲಿ ಕ್ಲಿಪ್ಪನ್ನು ಕುತ್ಕೊಳಿಸಿ ಪರ್ಫೆಕ್ಟಾಗಿ. ನಂತರ ನೀವು ಇದು ಮಾಡಿದರೆ ಆಯಿತು, ವೆರಿ ಈಸಿ. ಟೋಟಲ್ 3 ಸ್ಕ್ರೂಸ್ ಫಾರ್ ದ ಹೆಡ್ಲೈಟ್ ಪೆನಲ್. ಅಲ್ಲಿ ಬರೋದಿಲ್ಲ, ಅಲ್ಲಿ ಲಾಕು, ಓನ್ಲಿ ಲಾಕು. 1 2 3. ಸೇಮ್ ರೈಟ್ ಸೈಡ್ ಪೆನಲ್ ಆಲ್ಸೋ ವಿಲ್ ಫಿಟ್. ಸೊ ನೋಡಿ ಕುತ್ಕೊಳಿಸಿ, ಎಲ್ಲ ಆಯಿತು. ಟೋಟಲ್ 10 ಸ್ಕ್ರೂ ವೆರಿ ಈಸಿಯಲ್ಲಿ ನೀವು ಕುತ್ಕೊಳಿಸಿ. ಸೊ ಯು ಕ್ಯಾನ್ ಪುಟ್ 2 ಹಾರ್ನ್ ಆಲ್ಸೋ. ಚೆಕ್ ಮಾಡುವ. ಸೊ ನೋಡ್ಬೋದು. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.